ನೀನ್ ಗಂಗನ್ ಹಾಗೆ ಯಾಕೆ ಬಂದಿಯಮ್ಮ? ಇದು ನಮ್ಮ ಅಕ್ಕ ಹುಟ್ಟಿ ಬೆಳ್ದಿರೋ ಊರು. ನಮ್ ಭಾವ ಜೈ ಜೊತೆ ಒಟ್ಟಿಗೆ ಬದುಕಿದ ಊರು. ಇಲ್ಲೇ ಅವಳ ಪ್ರಾಣ ಕೂಡ ಹೋಯ್ತು. 7 ವರ್ಷಗಳ ಹಿಂದೆ ನಮ್ಮ ಅಕ್ಕ ದೂರ ಆದ್ಲು. ಆ ಫೀಲಿಂಗ್ ನಿಮ್ಗೆ ಬರಬಾರ್ದು ಅಂತ, ಆ ನೋವು ಗೊತ್ತಾಗ್ಬಾರ್ದು ಅಂತ ನಮ್ಮ ಅಕ್ಕನ ಹಾಗೆ ರೆಡಿ ಆದೆ. ಕೆಲವು ಜನ ಅಕ್ಕ ಬದುಕಿ ಬಂದ್ರೆ ನೋಡ್ಬೇಕು ಅಂತ ಕೇಳ್ಕೊತಿದ್ದಾರೆ. ಅವರಲ್ಲಿ ನಾನು ಇದ್ದೀನಿ. ಅದಕ್ಕೆ ಅಕ್ಕನ ಹಾಗೆ ಬಂದಿದ್ದೀನಿ. ಇವಾಗ ನಾನು ಅಕ್ಕನ ಹಾಗೆ ಇದ್ದೀನಿ. ಜೈಗೂ ಅಕ್ಕನ ಹಾಗೆ ಕಾಣಿಸ್ತೀನಿ. ನಮ್ ನಿಶ್ಚಿತಾರ್ಥ ನಡೆದಿರೋ ಇದೇ ದಿನ ಜೈನ ಮದ್ವೆ ಮಾಡ್ಕೋತೀನಿ. ಅಫ್ಕೋರ್ಸ್ ನಿಮ್ ಎಲ್ರ ಕೋರಿಕೆ ಕೂಡ ಇದೆ ಅಲ್ವಾ? ಏನಂತೀಯ ಮಾಮ್? ಏನಂತೀರ ಶಾಸ್ತ್ರಿಗಳೇ? ಕೆಲವು ಪೂಜೆಗಳು ವ್ಯರ್ಥ ಆಗಲ್ಲಮ್ಮ. ಕೆಲವೊಂದು ಕೋರಿಕೆಗಳನ್ನು ಆ ಭಗವಂತ ತಪ್ಪದೇನೆ ಈಡೇರಿಸ್ತಾನೆ. ಆ ಶುಭಗಳಿಗೆ ಸದ್ಯದಲ್ಲೇ ಬರುತ್ತೆ. ಮನೇಲೇ ಇರಿ, ಹುಷಾರು. ಅಮ್ಮ, ನೀನ್ ಹೋಗೋ ಜಾಗದಲ್ಲಿ ನಿನ್ಗೆಲ್ಲ ಒಳ್ಳೇದೇ ಆಗುತ್ತಮ್ಮ. ಸರಿ, ಹೋಗಿ ಬರ್ತೀನಿ. ಹುಷಾರು. ಸ್ವಾಮಿ, ನನ್ನ ಹಳೆ ಜೀವನ ಏನೋ ಗೊತ್ತಿಲ್ಲದೆ ನಾನು ಹುಟ್ಟಿ ಬೆಳೆದಿರೋ ಊರನ್ನ ಹುಡ್ಕೊಂಡು ಬಂದಿದ್ದೀನಿ. ಇನ್ನು ಇದೇ ನನ್ನ ಮನೆ, ಈ ಊರೇ ನನ್ನ ಭವಿಷ್ಯ. ನಿನ್ನಿಂದ ನನಗೆ ಕೆಲಸ ಸಿಕ್ತು. ಹಾಗೇನೆ ನನಗೆ ಹಳೆದೆಲ್ಲ ನೆನಪಿಗೆ ಬರೋ ಹಾಗೆ ಮಾಡು ಸ್ವಾಮಿ. ನಾನು ಯಾರೋ, ನನ್ನವರು ಯಾರೋ ನನಗೆ ಗೊತ್ತಾಗೋ ಹಾಗೆ ಮಾಡು. ನಿತ್ಯ ಗಂಗಾ ಹಾಗೆ ಬಂದು ನಮ್ಗೆ ಒಳ್ಳೆ ಟ್ವಿಸ್ಟ್ ಕೊಟ್ಲಲ್ವಾ ಚಂದ್ರಿಕಾ? ದರಿದ್ರದೋಳು ನಮ್ಗೆ ಭಯ ಪಡಿಸ್ಬಿಟ್ಲು. ಆ ನಿತ್ಯಗೆ ಗಂಗಾ ಟ್ವಿಸ್ಟ್ ಕೊಡೋ ದಿನ ಸದ್ಯದಲ್ಲೇ ಇದೆ. ಅಂದ್ರೆ ನಿತ್ಯಗೆ ಗಂಗಾ ರಿಟರ್ನ್ ಗಿಫ್ಟ್ ಕೊಡ್ತಾಳಾ? ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತಾರೆ. ಯಾವತ್ತೋ ಒಂದಿನ ಗಂಗಾಗೆ ಹಳೇದ್ ನೆನ್ಪಕ್ ಬರ್ದೇ ಇರಲ್ಲ, ಅವತ್ತು ನಿತ್ಯಗ್ ಹಾರ್ಟ್ ಅಟ್ಯಾಕ್ ಬರ್ದೇ ಇರೋಲ್ಲ. ಮತ್ ನಮ್ ಪರಿಸ್ಥಿತಿ? ನಾವ್ ಆಟದಲ್ಲಿ ಲೆಕ್ಕಕ್ಕಿಲ್ದೇ ಇರೋರು. ಗೋಡೆ ಮೇಲಿರೋ ಹಲ್ಲಿ ಹಾಗೆ, ಆದ್ರೆ ಆ ಕಡೆ ಇಲ್ಲಾಂದ್ರೆ ಈ ಕಡೆ. ಚಂದ್ರಿಕಾ, ಶಬ್ದನ ಕೇಳಿಸ್ಕೊಂಡ್ಯಾ? ಅಬ್ಬಾ, ಯಾವ ಶಬ್ದ ರೀ? ಅದೇ ನಾವು ಮನೆಯೊಳಗೆ ಬರ್ತಿದ್ದ ಹಾಗೆ ಕೇಳಿಸಿದ ಶಬ್ದ. ಅದ್ ಅವಾಗ್ಲೇ ಬಂದಿದ್ದು. ಅಬ್ಬಾ, ಇವ ಕೂಡ ಬಂತೆ. ಚಂದ್ರಿಕಾ, ಮತ್ತೆ ಅದೇ ಹೆಜ್ಜೆ ಶಬ್ದ.
ಲೇ ನಾಣಿ ನೀನಾ? ಬುದ್ಧಿ ಇಲ್ದೆ ನಮ್ಮನ್ನೇ ಭಯ ಪಡಿಸ್ತೀಯಾ? ನಿಮ್ಮನ್ನ ನೋಡಿ ನಾನಲ್ವೇನ್ರಿ ಭಯ ಪಡ್ಬೇಕಾಗಿರೋದು? ನನ್ನ ನೋಡಿ ನೀವ್ಯಾಕೆ ಭಯ ಪಟ್ರಿ? ಅಂದ್ರೆ ನಿನ್ ಕಣ್ಣಿಗೆ ನಾವು ದೆವ್ವಗಳ ಹಾಗೆ ಕಾಣಿಸ್ತಿದೀವಾ? ರಾಮಕೃಷ್ಣ ಅವರೇ, ದೆವ್ವಗಳನ್ನ ಅವಮಾನ ಮಾಡಬೇಡಿ. ಏನೋ ನಿನ್ ಉದ್ದೇಶ? ನಾವು ದೆವ್ವಗಳಿಗಿಂತ ಭಯಂಕರವಾಗಿದ್ದೀವಿ ಅಂತನಾ? ಇವಾಗ ಯಾಕ್ರೆ ಆ ಟಾಪಿಕ್? ಲೈ ನಮ್ಮನ್ನ ಯಾಕೆ ಭಯ ಪಡಿಸಿದ್ಯೋ ಮೊದ್ಲು ಹೇಳು. ನನ್ ಕೆಲ್ಸ ನಾನ್ ಮಾಡ್ದೆ. ಯಾರು ಹೇಳಿದಿಕ್ ಮಾಡ್ದೆ? ನಾನಾಗೆ ನಾನ್ ಮಾಡ್ದೆ. ಯಾಕೋ ನಾವು ಅಂದ್ರೆ ನಿಂಗೆ ಅಷ್ಟು ದ್ವೇಷ? ಆಫೀಸರ್ ಕೆಲಸ ಮಾಡ್ಬೇಕಾಗಿರೋ PA ನಾನು. ಮನೆ ಕೆಲಸ ಮಾಡ್ತಿರೋದೇ ನನ್ಗೊಂದ್ ಶಿಕ್ಷೆ. ಮತ್ತೆ ನಿಮ್ಮ ಮೇಲೆ ಯಾಕ್ರಿ ನನಗೆ ದ್ವೇಷ? ಮತ್ತೆ ನಮ್ಮನ್ನ ಯಾಕೋ ಭಯ ಪಡಿಸ್ತೆ? ಹಾವಾಗೆ ಬುಸ್ ಬುಸ್ ಅಂತ ಮನುಷ್ಯರ ತರ ಹೆಜ್ಜೆ ಇಡ್ತಾ ದೆವ್ವದ ಹಾಗೆ ಯಾಕೋ ಮಾಯ ಅದೆ? ನೀವ್ ಏನ್ ಮಾತಾಡ್ತಿದ್ರ ಮೇಡಮ್? ಅವಾಗಿಂದ ನಾನು ಇಲ್ಲೇ ಇದ್ದೀನಿ. ಅಂದ್ರೆ ಆ ಶಬ್ದ ಮಾಡಿದ್ದು ನೀನಲ್ವಾ? ನೀವು ಮಾಡಿದಿರಿ ಅಂತ ನಾನು ಅನ್ಕೊಂಡೆ. ನೀನ್ ಮಾಡ್ದೆ ಅಂತ ನಾವ್ ಅನ್ಕೊಂಡ್ವಲ್ಲೋ. ಯಾರು ಮಾಡಿದ್ದದು? ರಾಮಕೃಷ್ಣ ಅವ್ರೆ, ಚಂದ್ರಿಕಾ ಅವ್ರೆ, ಹುಷಾರು. ಅಯ್ಯೋ ನನ್ ಮಗನೇ, ನಾವ್ ಯಾಕೆ ಹುಷಾರಾಗಿರ್ಬೇಕು? ಈ ಮನೆ ಶಾಪ ನಿಮ್ಮೇಲ್ ತಿರುಗಿರೋ ಆಗಿದೆ.